ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಗರಿಷ್ಠ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಕೊನೆಗೂ ಅಧಿಕಾರಕ್ಕೇರಲು ರೆಡಿಯಾಗಿದೆ. ಗುರುವಾರ ಮಧ್ಯಾಹ್ನ ನೂತನ ಸಂಪುಟದ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದೆ. ಬುಧವಾರ ಸಂಜೆ ಬಿಜೆಪಿ ಹಿರಿಯ ನಾಯಕ ರವಿಶಂಕರ್ ಪ್ರಸಾದ್ ಉಸ್ತುವಾರಿಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಪಕ್ಷದ ಶಾಸಕಾಂಗ ನಾಯಕರನ್ನಾಗಿ ಶ್ರೀಮತಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಯಿತು. ಆ ಮೂಲಕ ಹಲವು ದಿನಗಳಿಂದ ಕಾಯುತ್ತಿದ್ದ ಕಾತರಕ್ಕೆ ತೆರೆ ಬಿದ್ದಿತು. ರೇಖಾ ಗುಪ್ತಾ ಗುರುವಾರ ದೆಹಲಿಯ ನೂತನ ಸಿಎಂ ಆಗಿ ಪದಗ್ರಹಣ ಮಾಡಲಿದ್ದಾರೆ. ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ನಡೆಸಲಾಗಿದೆ. ಫಲಿತಾಂಶ ಪ್ರಕಟಗೊಂಡ 15 ದಿನಗಳ ಬಳಿಕ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಸುಷ್ಮಾ ಸ್ವರಾಜ್ ಬಳಿಕ ಬಿಜೆಪಿ ಮತ್ತೆ ದೆಹಲಿ ಸಿಎಂ ಪಟ್ಟಕ್ಕೆ ಮಹಿಳೆಗೆ ಮಣೆ ಹಾಕಿದೆ. ಮಹಾಕುಂಭದ ಕುರಿತಾಗಿ ವಾದ ವಿವಾದಗಳು ಮುಂದುವರಿದಿವೆ. ಭಕ್ತರ ಸಾವು ನೋವಿನ ಅವಘಡಗಳ ಕುರಿತು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ನೀಡಿರುವ ಮೃತ್ಯು ಕುಂಭ ಹೇಳಿಕೆಯನ್ನ ಸಮಾಜವಾದಿ ಪಕ್ಷ ಸಮರ್ಥಿಸಿದೆ. ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಸಿಂಗ್ ಯಾದವ್ ಈ ಕುರಿತು ಮಮತಾ ಹೇಳಿಕೆಯನ್ನ ಬೆಂಬಲಿಸಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಮಮತಾ ದೀದಿ ಸರಿಯಾಗಿ ಹೇಳಿದ್ದಾರೆ. ಸರ್ಕಾರ ಪ್ರಚಾರ ಪಡೆದುಕೊಳ್ಳೋದರಲ್ಲೇ ಬ್ಯುಸಿ ಆಗಿದೆ ಅಂತ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ. ಮಹಾಕುಂಭ ಮೇಳದಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ವಿಐಪಿ ಸಂಸ್ಕೃತಿಯಿಂದಾಗಿ ಸಾಮಾನ್ಯ ಜನತೆ ಪರದಾಡ್ತಾ ಇದ್ದಾರೆ ಅಂತ ಅಖಿಲೇಶ್ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ಲಾಲು ಮಹಾಕುಂಭ ಅರ್ಥಹೀನ ಅಂತ ಟೀಕಿಸಿದ್ದರು. ಅದರ ಬೆನ್ನಲ್ಲೇ ಮಮತಾ ಕೂಡ ವಾಗ್ದಾಳಿ ನಡೆಸಿದ್ದರು. ಇನ್ನು ಕುಂಭಮೇಳದ ಕುರಿತು ಇಂಡಿಯಾ ಒಕ್ಕೂಟದ ನಾಯಕರು ಆಡುತ್ತಿರುವ ಮಾತುಗಳು ಆಡಳಿತಾರೂಢ ಬಿಜೆಪಿಯ ಕಣ್ಣು ಕೆಂಪಗಾಗಿಸಿದೆ. ಈ ಬಗ್ಗೆ ಕೇಸರಿ ಪಡೆ ವಿಪಕ್ಷಗಳ ಮೇಲೆ ಮುಗಿಬಿದ್ದಿದೆ. ಇತ್ತ ಜ್ಯೋತಿರ್ಮಠದ ಶಂಕರಾಚಾರ್ಯ ಶ್ರೀಗಳು ಸಹ ಮಮತಾ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ಇದರ ನಡುವೆ ಮಹಾಕುಂಭ ಮೇಳ ನಿಗದಿತ ದಿನಾಂಕದಂದು ಸಮಾಪ್ತಿಗೊಳ್ಳಲಿದೆ ಅಂತ ಪ್ರಯಾಗ್ರಾಜ್ ಜಿಲ್ಲಾಧಿಕಾರಿ ಸ್ಪಷ್ಟನೆ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವ ವಿಸ್ತರಣೆಯ ಸುದ್ದಿಯನ್ನ ಅವರು ಅಲ್ಲಗಳೆದಿದ್ದಾರೆ. ಕುಂಭಮೇಳ ನಿಗದಿತ ವೇಳಾಪಟ್ಟಿಯಂತೆ ಫೆಬ್ರವರಿ 26ಕ್ಕೆ ಕೊನೆಗೊಳ್ಳಲಿದೆ ಎಂದಿದ್ದಾರೆ. ಇನ್ನು ಮಹಾಕುಂಭಕ್ಕೆ ಹೋಗುವ ಆಸ್ತಿಕರ ಸಂಖ್ಯೆ ಏರುತ್ತಲೇ ಇದೆ. ದೆಹಲಿ ಕಾಲ್ತೊಳಿತದ ಬಳಿಕವೂ ಲಕ್ಷಾಂತರ ಜನರು ಪ್ರಯಾಗ್ರಾಜ್ನತ್ತ ಧಾವಿಸುತ್ತಿದ್ದಾರೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನ ಮಾತೃ ಸಂಸ್ಥೆ ಮೆಟಾ ಭಾರತದಲ್ಲಿ ತನ್ನ ಯೋಜನೆ ವಿಸ್ತರಿಸಲು ಮುಂದಾಗಿದೆ. ಇದಕ್ಕಾಗಿ ಕಂಪನಿ ಮೆಗಾ ಪ್ಲಾನ್ ರೂಪಿಸಿದೆ. ಭಾರತವೂ ಸೇರಿದಂತೆ ದಕ್ಷಿಣ ಆಫ್ರಿಕಾ, ಬ್ರೆಜಿಲ್ ಮತ್ತು ಪ್ರಪಂಚದ ಇತರೆ ಭಾಗಗಳನ್ನು ಸಂಪರ್ಕಿಸಲು ನೀರಿನೊಳಗಿನ ಕೇಬಲ್ ಯೋಜನೆಯನ್ನ ಪ್ರಾರಂಭಿಸುವುದಾಗಿ ಹೇಳಿದೆ. ಅಂದಹಾಗೆ ಪ್ರಾಜೆಕ್ಟ್ ವಾಟರ್ ವರ್ತ್ ಎಂದು ಹೆಸರಿಸಲಾಗಿರುವ ಈ ಯೋಜನೆ ವಿಶ್ವದ ಅತಿ ದೊಡ್ಡ ಸಮುದ್ರದಾಳದ ಕೇಬಲ್ ಯೋಜನೆಯಾಗಿದೆ. ಈ ಯೋಜನೆ ಅಡಿಯಲ್ಲಿ ಸುಮಾರು 50,000 ಕಿಲೋಮೀಟರ್ ಉದ್ದದ ಕೇಬಲ್ ಹಾಕಲಾಗುವುದು ಅಂತ ಕಂಪನಿ ತಿಳಿಸಿದೆ. ವಿಶೇಷ ಅಂದರೆ ಈ ಉದ್ದವು ಭೂಮಿಯ ಸುತ್ತಳದಗಿಂತ ಹೆಚ್ಚಾಗಿದೆ. ಇದು 24 ಫೈಬರ್ ಜೋಡಿ ವ್ಯವಸ್ಥೆಯನ್ನ ಬಳಸುವ ಅತಿ ಉದ್ದದ ಕೇಬಲ್ ಯೋಜನೆಯಾಗಿದೆ. ಇದರಿಂದ ಎಐ ಯೋಜನೆಗಳಿಗೆ ದೊಡ್ಡ ಮಟ್ಟದ ಬೆಂಬಲ ಸಿಗಲಿದೆ. ಎಲ್ಲ ಕ್ಷೇತ್ರಗಳಿಗೆ ಆರ್ಥಿಕ ಸಹಕಾರ, ಡಿಜಿಟಲ್ ಸೇರ್ಪಡೆ ಮತ್ತು ತಾಂತ್ರಿಕ ಅಭಿವೃದ್ಧಿಗೆ ಅವಕಾಶಗಳನ್ನು ಒದಗಿಸಲಿದೆ ಎಂದು ಹೇಳಲಾಗಿದೆ. ಹವಾಮಾನ ಬದಲಾವಣೆ ವೈಪರೀತ್ಯವೋ ಅಥವಾ ಪ್ರಕೃತಿಯ ಮೇಲೆ ಮನುಷ್ಯ ಸಂಕುಲ ಹಾಕುತ್ತಿರುವ ಒತ್ತಡವೋ, ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ವಿಪರೀತ ಎನ್ನುವಷ್ಟು ನೈಸರ್ಗಿಕ ಅವಘಡಗಳು ನಡೆಯುತ್ತಿದೆ. ಇದೀಗ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ನಡೆಸಿರುವ ಅಧ್ಯಯನವೊಂದು ದೇಶದಲ್ಲಿನ ಪ್ರಾಕೃತಿಕ ಅವಘಡಗಳ ಕುರಿತು ಮತ್ತೊಂದು ಭಯಾನಕ ಅಂಶವನ್ನ ಹೊರಹಾಕಿದೆ. ಐಐಟಿ ರೋಪಾರ್ ನಡೆಸಿರುವ ಅಧ್ಯಯನದ ಪ್ರಕಾರ ಹಿಮಾಚಲ ಪ್ರದೇಶ ಅತಿ ಹೆಚ್ಚು ಅಪಾಯವನ್ನ ಹೊಂದಿರುವ ರಾಜ್ಯವಾಗಿದೆ. ಈ ಪ್ರಾಂತ್ಯದ 49% ಭಾಗವು ಮಧ್ಯಮ ಪ್ರಮಾಣದ ಅಪಾಯ ಹೊಂದಿದ್ರೆ 40% ಪ್ರದೇಶ ಹೆಚ್ಚಿನ ಮಟ್ಟದ ಅಪಾಯ ಹೊಂದಿದೆ. ಅಂದ್ರೆ ಈ ಪ್ರದೇಶ ಭೂಕುಸಿತ, ಪ್ರವಾಹ ಮತ್ತು ಹಿಮ ಕುಸಿತಕ್ಕೆ ಗುರಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕಡಿದಾದ ಪರ್ವತಗಳ ಇಳಿಜಾರು ಮತ್ತು 3000 ಮೀಟರ್ಗಿಂತ ಹೆಚ್ಚಿನ ಎತ್ತರದ ಪ್ರದೇಶಗಳು ಹೆಚ್ಚಿನ ಅಪಾಯದಲ್ಲಿವೆ ಎಂದು ಅಧ್ಯಯನದಲ್ಲಿ ಹೇಳಲಾಗಿದೆ. ವಿಶೇಷವಾಗಿ 16.8 ಡಿಗ್ರಿ ಮತ್ತು 41.5 ಡಿಗ್ರಿಗಳ ನಡುವಿನ ಇಳಿಜಾರುಗಳನ್ನು ಹೊಂದಿರುವ ಹೆಚ್ಚಿನ ಎತ್ತರದ ಪ್ರದೇಶಗಳು ಹಿಮಪಾತ ಮತ್ತು ಭೂ ಕುಸಿತಗಳಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅಂತ ಅಧ್ಯಯನದ ತುಲನಾತ್ಮಕ ಅಂಕಿ ಅಂಶಗಳು ಹೊರಹಾಕಿವೆ. ಐಐಟಿ ಸಂಸ್ಥೆ ಈಗ ಈಶಾನ್ಯ ರಾಜ್ಯಗಳು, ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡದಲ್ಲಿ ಇದೇ ರೀತಿಯ ಅಧ್ಯಯನಗಳನ್ನು ನಡೆಸ್ತಾ ಇದೆ. ವಿಶೇಷವಾಗಿ ಹಿಮಾಲಯನ್ ಗ್ಲೇಷಿಯರ್ ಕುರಿತು ಅಧ್ಯಯನವನ್ನ ಫೋಕಸ್ ಮಾಡಲಾಗ್ತಾ ಇದೆ. ಬಾಯಾರಿದವನು ಬಾವಿ ಹುಡುಕಿಕೊಂಡು ಹೋಗುತ್ತಾನೆ ಎನ್ನುವುದು ಲೋಕರೂಢಿ ಮಾತು. ಆದರೆ ಬಾವಿಯೇ ಬಾಯಾರಿದವನ ಬಳಿ ಬಂದರೆ ಬಹುಶಃ ಅದಕ್ಕಿಂತ ಸಂತಸದ ಸಂಗತಿ ಮತ್ತೊಂದಿಲ್ಲ.
ಅದರಲ್ಲೂ ಜಡ್ಡು ಹಿಡಿದಿರುವ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ತಾವಾಗಿಯೇ ಸಮಸ್ಯೆ ಬಗೆಹರಿಸಲು ಕಾಳಜಿ ವಹಿಸಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಬೇರೊಂದಿಲ್ಲ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜಿಲ್ಲಾಧಿಕಾರಿ ಖುದ್ದು ಕಂದಾಯ ಪ್ರಕರಣಗಳನ್ನ ಇತ್ಯರ್ಥಪಡಿಸಲು ಮುಂದಾಗಿದ್ದಾರೆ. ಕಲೆಕ್ಟರ್ ಆಶೀಶ್ ಸಿಂಗ್ ಕಂದಾಯ ಪ್ರಕರಣಗಳನ್ನ ಇತ್ಯರ್ಥಪಡಿಸಲು ತಾವೇ ಖುದ್ದು ಅರ್ಜಿದಾರರನ್ನ ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕಿಸ್ತಾ ಇದ್ದಾರೆ. ಕಂದಾಯ ದಾಖಲೆಗಳ ಹೆಸರು ವರ್ಗಾವಣೆ, ವಿಭಜನೆ ಮತ್ತು ಗಡಿ ಗುರುತಿಸುವಿಕೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಡಿಸಿ ಅರ್ಜಿದಾರರೊಂದಿಗೆ ದೂರವಾಣಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದಲ್ಲದೆ ಅರ್ಜಿದಾರರ ಸಮಸ್ಯೆಗಳನ್ನ ನಿಗದಿತ ಸಮಯದ ಮಿತಿಯೊಳಗೆ ಪರಿಹರಿಸಲು ವ್ಯವಸ್ಥೆಗಳನ್ನ ಸಹ ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತ ಅರ್ಜಿದಾರರ ದೂರವಾಣಿ ಸಂಖ್ಯೆಗಳ ಮಾಹಿತಿ ಸಂಗ್ರಹಿಸಿದ್ದು, ಆ ಮೂಲಕ ಜಿಲ್ಲಾಡಳಿತವು ಅವರೊಂದಿಗೆ ನೇರವಾಗಿ ಸಂವಹನ ನಡೆಸ್ತಾ ಇದೆ. ಆದಾಯ ಸಂಬಂಧಿತ ಪ್ರಕರಣಗಳನ್ನು ಪರಿಹರಿಸುವಲ್ಲಿ ಯಾವುದೇ ಅಡಚಣೆಯಾಗದಂತೆ ಇತ್ಯರ್ಥಪಡಿಸಿದ ನಂತರ ಪ್ರತಿಕ್ರಿಯೆಗಳನ್ನು ಸಹ ತೆಗೆದುಕೊಳ್ಳಲಾಗ್ತಾ ಇದೆ. ವಿಶೇಷ ಅಂದರೆ ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸಲಾಗ್ತಾ ಇದೆ. ಸದ್ಯ ಜಿಲ್ಲಾಡಳಿತದ ಈ ಕ್ರಮದಿಂದ ಜನರು ಖುಷಿಯಾಗಿದ್ದು ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಯೋಜನೆ ಭವಿಷ್ಯದಲ್ಲೂ ಮುಂದುವರಿಯುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಅನ್ನೋದು ಕೇವಲ ಬೆಂಗಳೂರು, ದಿಲ್ಲಿಯಲ್ಲಿ ಮಾತ್ರ ಕಾಡ್ತಾ ಇಲ್ಲ, ಬದಲಾಗಿ ಸಣ್ಣ ಪುಟ್ಟ ಪಟ್ಟಣಗಳನ್ನ ಸಹ ಬಾಧಿಸುತ್ತಿದೆ. ಇದರಿಂದಾಗಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಹೋಗೋದಿರ್ಲಿ, ಪರೀಕ್ಷೆ ಬರೆಯೋದಾಗ್ಲಿ ಆಗ್ತಾ ಇಲ್ಲ. ಈ ಸಮಸ್ಯೆಯಿಂದ ಬೇಸತ್ತ ಯುವಕನೊಬ್ಬ ಪ್ಯಾರಾಗ್ಲೈಡಿಂಗ್ ಮೂಲಕ ಹಾರಾಟ ನಡೆಸಿ ಪರೀಕ್ಷಾ ಕೇಂದ್ರಕ್ಕೆ ದಾಖಲಾಗಿ ಎಕ್ಸಾಮ್ ಬರೆದಿದ್ದಾನೆ. ಮಹಾರಾಷ್ಟ್ರದ ಸತಾರದಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿಯೋರ್ವ ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗೆ ಹಾಜರಾಗಲು ಪ್ಯಾರಾಗ್ಲೈಡಿಂಗ್ ಉಪಯೋಗಿಸಿ ಗಮನ ಸೆಳೆದಿದ್ದಾನೆ. ಸಮರ್ಥ್ ಎಂಬ ಈ ವಿದ್ಯಾರ್ಥಿ ಸಾಹಸ ಮಾಡಿದ್ದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಈತ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಪರೀಕ್ಷೆ ಇದ್ದದ್ದು ಈತನಿಗೆ ತಡವಾಗಿ ತಿಳಿದಿದೆ. ಅಲ್ಲದೆ ಆ ದಿನ ಹೆದ್ದಾರಿಯಲ್ಲಿ ಸಾಕಷ್ಟು ಟ್ರಾಫಿಕ್ ಇದ್ದಿದ್ದು ಗೊತ್ತಾಗಿದೆ. ಹೀಗಾಗಿ ಆತ ತಾನು ವಾಸಿಸುವ ಪರ್ಶ್ರಾಣಿ ಗ್ರಾಮದಿಂದ ಸ್ನೇಹಿತರ ಸಹಾಯದಿಂದ ಪ್ಯಾರಾಗ್ಲೈಡಿಂಗ್ ಬಳಸಿ ಕಾಲೇಜು ತಲುಪಿದ್ದಾನೆ. ವಿದ್ಯಾರ್ಥಿಯ ಈ ಸಾಹಸ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನೆಟ್ಟಿಗರು ಯುವಕನ ಜಾಣ್ಮೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೇಶದಾದ್ಯಂತ ಹವಾಮಾನ ಮತ್ತೆ ಬದಲಾಗ್ತಾ ಇದೆ. ಅನೇಕ ರಾಜ್ಯಗಳಲ್ಲಿ ಉರಿ ಬಿಸಿಲು ಕಾಣಿಸಿಕೊಂಡಿದ್ದರೆ ಮತ್ತೆ ಕೆಲವೆಡೆ ಮಳೆ ಮಾರುತಗಳು ಸಕ್ರಿಯಗೊಳ್ಳುತ್ತಿವೆ. ದೇಶದ ಈಶಾನ್ಯ ಭಾಗ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತದ ಪರಿಚಲನೆ ರೂಪುಗೊಂಡಿದೆ. ಈ ಚಂಡಮಾರುತದ ಪ್ರಸರಣದಿಂದಾಗಿ ಅರುಣಾಚಲ ಪ್ರದೇಶ, ಮೇಘಾಲಯ, ಅಸ್ಸಾಂ, ತ್ರಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಈ ಪ್ರದೇಶಗಳಲ್ಲಿ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಇನ್ನು ದೆಹಲಿ, ಎನ್ಸಿಆರ್, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್ ಸೇರಿದಂತೆ ಉತ್ತರದ ಇತರೆ ರಾಜ್ಯಗಳಲ್ಲೂ ಕೂಡ ವರ್ಷಧಾರೆ ಸುರಿಯುವ ಸಾಧ್ಯತೆ ಇದೆ. ವರದಿ ಪ್ರಕಾರ ಫೆಬ್ರವರಿ 19ರಿಂದ 23ರವರೆಗೆ ದೇಶದ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಮುಂದಿನ 24 ಗಂಟೆಗಳಲ್ಲಿ ವಾಯುವ್ಯ ಭಾರತದಲ್ಲಿ ಕನಿಷ್ಠ ತಾಪಮಾನವು 2ರಿಂದ 3 ಡಿಗ್ರಿಗಳಷ್ಟು ಹೆಚ್ಚಾಗಬಹುದು ಎನ್ನಲಾಗಿದೆ. ಇತ್ತ ದಕ್ಷಿಣ ಭಾರತದಲ್ಲೂ ಬಿಸಿಲಿನ ಝಳ ಏರುವ ಸಾಧ್ಯತೆ ಇದೆ. ಅದರಲ್ಲೂ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ಉರಿ ಬಿಸಿಲು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದು ಶಾಕ್ ಮೇಲೆ ಶಾಕ್ ನೀಡುತ್ತಿದ್ದಾರೆ. ಪ್ರಧಾನಿ ಮೋದಿ ಜೊತೆಗಿನ ಭೇಟಿ ಬಳಿಕವೂ ಟ್ರಂಪ್ ಭಾರತಕ್ಕೆ ಶಾಕ್ ನೀಡೋದನ್ನ ಮುಂದುವರೆಸಿದ್ದಾರೆ. ಇದೀಗ ದೇಶದ ಚುನಾವಣಾ ನಿಧಿಗೂ ಕಲ್ಲು ಹಾಕಿದ್ದಾರೆ. ಈ ಕುರಿತು ಫ್ಲೋರಿಡಾದಲ್ಲಿ ಮಾತನಾಡಿರುವ ಟ್ರಂಪ್, ಭಾರತದ ಬಳಿ ಸಾಕಷ್ಟು ಹಣ ಇದೆ, ಹೀಗಿರುವಾಗ ನಾವ್ಯಾಕೆ ಭಾರತಕ್ಕೆ $21 ಮಿಲಿಯನ್ ಚುನಾವಣಾ ನಿಧಿಗಾಗಿ ನೀಡಬೇಕು ಅಂತ ಟ್ರಂಪ್ ಪ್ರಶ್ನೆ ಮಾಡಿದ್ದಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ತೆರಿಗೆ ವಿಧಿಸುವ ದೇಶಗಳಲ್ಲಿ ಭಾರತ ಒಂದಾಗಿದೆ. ಅಲ್ಲದೆ ಅವರ ಸುಂಕಗಳು ತುಂಬಾ ಹೆಚ್ಚಿರೋದ್ರಿಂದ ನಮ್ಮ ವಸ್ತುಗಳು ಅಲ್ಲಿಗೆ ಹೋಗೋದು ಕಷ್ಟ ಅಂತ ಟ್ರಂಪ್ ಹೇಳಿದ್ದಾರೆ. ತಮಗೆ ಭಾರತದ ಬಗ್ಗೆ, ಪ್ರಧಾನಿ ಮೋದಿ ಬಗ್ಗೆ ವಿಶೇಷ ಗೌರವವಿದೆ. ಆದರೆ ಮತದಾನ ನಿಧಿಗೆಂದು ಅವರಿಗೆ ಹಣ ನೀಡಲು ತಮ್ಮ ಒಪ್ಪಿಗೆ ಇಲ್ಲ ಅನ್ನೋದನ್ನ ಟ್ರಂಪ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಆ ಮೂಲಕ ಭಾರತದಲ್ಲಿ ಮತದಾನಕ್ಕಾಗಿ ಗೊತ್ತುಪಡಿಸಿದ $21 ಮಿಲಿಯನ್ ನಿಧಿಯನ್ನ ರದ್ದುಗೊಳಿಸುವ ಸರ್ಕಾರಿ ದಕ್ಷತೆ ಇಲಾಖೆ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಂದಾಗೆ ಭಾರತದಲ್ಲಿ ಮತದಾನವನ್ನ ಪ್ರೋತ್ಸಾಹಿಸುವ ಸಲುವಾಗಿ ಅಮೆರಿಕ ಸರ್ಕಾರ ಸುಮಾರು $182 ಕೋಟಿ ಹಣವನ್ನ ನೀಡ್ತಾ ಇತ್ತು. ಅಂದರೆ $21 ಮಿಲಿಯನ್ ಅನುದಾನ ನೀಡ್ತಾ ಇತ್ತು. ಆದರೆ ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಇದನ್ನ ಕಳೆದ ವಾರ ಕಡಿತಗೊಳಿಸಿ ಆದೇಶ ಹೊರಡಿಸಲಾಗಿತ್ತು.
ಕೊನೆಗೂ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲುವ ಆಶಾವಾದ ಮೂಡಿದೆ. ಕಾರಣ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೊನೆಗೂ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಮಾತುಕತೆ ನಡೆಸಲು ತಾವು ಸಿದ್ಧ ಅಂತ ತಿಳಿಸಿದ್ದಾರೆ. ಈ ಕುರಿತು ರಷ್ಯಾ ಸರ್ಕಾರಿ ಮಾಧ್ಯಮಗಳು ಈ ಮಾಹಿತಿಯನ್ನ ದೃಢಪಡಿಸಿವೆ. ಸೌದಿ ಅರೇಬಿಯಾದಲ್ಲಿ ಅಮೆರಿಕ ಮತ್ತು ರಷ್ಯಾದ ರಾಜತಾಂತ್ರಿಕರ ನಡುವೆ ನಡೆಯುತ್ತಿರುವ ಮಾತುಕತೆ ವೇಳೆ ಈ ಘೋಷಣೆ ಹೊರಬಿದ್ದಿದೆ. ಸೌದಿ ಹಾಗೂ ಕತಾರ್ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ಕದನ ವಿರಾಮ ಜಾರಿಯಾಗಿತ್ತು. ಇದೀಗ ರಷ್ಯಾ ಉಕ್ರೇನ್ ನಡುವಿನ ಕದನ ಕೊನೆಗೊಳ್ಳುವ ಆಶಾವಾದ ಮೂಡಿದೆ. ಸೌದಿ ರಾಜಧಾನಿ ರಿಯಾದ್ನಲ್ಲಿ ನಡೆದ ಮಾತುಕತೆ ವೇಳೆ ಅಮೆರಿಕದ ಹಿರಿಯ ಅಧಿಕಾರಿಗಳು ಉಕ್ರೇನ್ನಲ್ಲಿ ಸಂಬಂಧಗಳನ್ನು ಸುಧಾರಿಸುವ ಮತ್ತು ಯುದ್ಧವನ್ನ ಕೊನೆಗೊಳಿಸುವ ಬಗ್ಗೆ ಮಾತುಕತೆಗಳನ್ನು ನಡೆಸಿದ್ರು. ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನೇತೃತ್ವದಲ್ಲಿ ಈ ಬೆಳವಣಿಗೆ ನಡೆದಿದೆ. ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲಾವೋರ್ವ್ ಅಮೆರಿಕ ಪ್ರಸ್ತಾವನೆಗೆ ಪುಟಿನ್ ಸಮ್ಮತಿಯ ನಿರ್ಧಾರವನ್ನು ತಿಳಿಸಿದ್ದಾರೆ. ಅಂದಹಾಗೆ ಕಳೆದ 3 ವರ್ಷಗಳಿಂದ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಶೀಘ್ರದಲ್ಲೇ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಸದ್ಯ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಆದರೆ ಜೆಲೆನ್ಸ್ಕಿ ಈ ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಖಗೋಳ ಮಂಡಲದಲ್ಲಿ ಭೂಮಿಗೆ ಶೀಘ್ರದಲ್ಲೇ ಮತ್ತೊಂದು ಅಪಾಯ ಎದುರಾಗಲಿದೆ ಅಂತ ನಾಸಾ ಎಚ್ಚರಿಕೆ ನೀಡಿದೆ. ಖಗೋಳ ವಲಯದ ದೊಡ್ಡ ಕ್ಷುದ್ರ ಗ್ರಹವೊಂದು ಭೂಮಿಗೆ ಅಪ್ಪಳಿಸಲಿದೆ ಅಂತ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ. ಈ ಕ್ಷುದ್ರ ಗ್ರಹವು ತುಂಬಾ ಅಪಾಯಕಾರಿಯಾಗಿದೆ, ಅತಿ ದೊಡ್ಡ ನಗರಗಳನ್ನ ನಾಶ ಮಾಡುವಷ್ಟು ಅಪಾಯಕಾರಿ ಅಂತ ಸಂಸ್ಥೆ ಹೇಳಿದೆ. 2032 ವೇಳೆಗೆ ಈ ಬಂಡೆ ಭೂಮಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ 3.1% ಇದೆ ಅಂತ ನಾಸಾ ಅಂದಾಜಿಸಿದೆ. ಹೀಗಿದ್ರೂ ಈ ಕ್ಷುದ್ರ ಗ್ರಹದ ಕುರಿತು ಅನಗತ್ಯ ಭಯ ಪಡದಂತೆ ಜನರಿಗೆ ಮನವಿ ಮಾಡಲಾಗಿದೆ. ಸದ್ಯ ಖಗೋಳ ತಜ್ಞರು ಈ ಕ್ಷುದ್ರ ಗ್ರಹಕ್ಕೆ 2024 YR4 ಅಂತ ಹೆಸರಿಟ್ಟಿದ್ದಾರೆ. ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವು ಮುಂದಿನ ತಿಂಗಳು ಇದರ ಮೇಲ್ವಿಚಾರಣೆಯನ್ನ ಪ್ರಾರಂಭಿಸಲಿದೆ ಅಂತ ನಾಸಾ ತಿಳಿಸಿದೆ. ಮೂಲಗಳ ಪ್ರಕಾರ ಈ ಕ್ಷುದ್ರ ಗ್ರಹ ಭಾರತ ಹಾಗೂ ಪೆಸಿಫಿಕ್ ಮಹಾಸಾಗರದ ನಡುವೆ ಅಪ್ಪಳಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಂದಹಾಗೆ ಕಳೆದ ವರ್ಷ ಡಿಸೆಂಬರ್ 27ರಂದು ಚಿಲಿಯ ಎಲ್ ಸಾಸ್ ವೀಕ್ಷಣಾಲಯವು ಈ YR4 ಕ್ಷುದ್ರ ಗ್ರಹವನ್ನ ಮೊದಲು ಪತ್ತೆ ಮಾಡಿತು. ಈ ಕ್ಷುದ್ರ ಗ್ರಹದ ಹೊಳಪಿನ ಆಧಾರದಲ್ಲಿ ಇದರ ಗಾತ್ರವು 130 ರಿಂದ 300 ಅಡಿ ಅಂದ್ರೆ 40 ರಿಂದ 90 ಮೀಟರ್ ಅಗಲವಿರಬಹುದು ಅಂತ ಅಂದಾಜಿಸಲಾಗಿದೆ. ಮತ್ತೊಂದು ವಿಶೇಷ ಅಂದ್ರೆ ಈ ಕ್ಷುದ್ರ ಗ್ರಹವು ಅಪರೂಪದ ಲೋಹದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.